ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಆದಿಶಂಕರಾಚಾರ್ಯ ಕೃತ ಶಿವಮಾನಸ ಪೂಜಾ ಸ್ತೋತ್ರ. ಈ ಸ್ತೋತ್ರ ಯಾವುದೇ ಭೌತಿಕ ವಸ್ತುಗಳಿಲ್ಲದೆ ಕೇವಲ ಮನಸ್ಸಿನಿಂದಲೇ ಪರಮಶಿವನನ್ನು ಅತ್ಯಂತ ಶ್ರೇಷ್ಠವಾಗಿ ಪೂಜಿಸುವ ವಿಧಾನವನ್ನು ವಿವರಿಸುತ್ತದೆ. ಭಕ್ತನು ತನ್ನ ಮನಸ್ಸಿನಲ್ಲೇ ರತ್ನ ಖಚಿತ ಸಿಂಹಾಸನ, ಗಂಗಾಜಲದ ಸ್ನಾನ, ರೇಷ್ಮೆ ವಸ್ತ್ರಗಳು, ಶ್ರೀಗಂಧ, ಬಿಲ್ವಪತ್ರ ಹಾಗೂ ದಿವ್ಯ ನೈವೇದ್ಯಗಳನ್ನು ಶಿವನಿಗೆ ಸಮರ್ಪಿಸುತ್ತಾನೆ. ಚಾಮರ ಸೇವೆ, ಸುಂದರ ನೃತ್ಯ, ವೀಣೆ ಮತ್ತು ಮೃದಂಗಗಳ ದಿವ್ಯ ಸಂಗೀತವನ್ನು ಮನಸ್ಸಿನಲ್ಲೇ ಕಲ್ಪಿಸಿಕೊಂಡು ಪರಮಶಿವನಿಗೆ ಅರ್ಪಿಸುತ್ತಾನೆ. ನನ್ನ ಆತ್ಮವೇ ನೀನು, ನನ್ನ ಬುದ್ಧಿಯೇ ಪಾರ್ವತೀದೇವಿ, ನನ್ನ ಪ್ರಾಣಗಳೇ ನಿನ್ನ ಸೇವಕರು, ನನ್ನ ದೇಹವೇ ನಿನ್ನ ಮಂದಿರ ಎಂದು ತನ್ನ ಇಡೀ ಅಸ್ತಿತ್ವವನ್ನು ಶಿವನಲ್ಲಿ ಲೀನಗೊಳಿಸುತ್ತಾನೆ. ತಾನು ಮಾಡುವ ಪ್ರತಿಯೊಂದು ಕೆಲಸವೂ ಶಿವನ ಪೂಜೆಯೇ ಎಂದು ಭಾವಿಸುತ್ತಾನೆ. ಕೊನೆಯಲ್ಲಿ ತನ್ನ ಶರೀರ ಅಥವಾ ಮನಸ್ಸಿನಿಂದ ತಿಳಿದೂ ತಿಳಿಯದೆಯೋ ಆಗಿರುವ ಎಲ್ಲ ತಪ್ಪುಗಳನ್ನು ಕ್ಷಮಿಸುವಂತೆ ಆ ಕರುಣಾಮಯಿ ಶಿವನನ್ನು ಪ್ರಾರ್ಥಿಸುತ್ತಾನೆ. ರತ್ನೈಕಲ್ಪಿತಮಾಸನಂ ಹಿಮಜಲೇ ಸ್ನಾನಂಚ ದಿವ್ಯಾಂಬರಂ ನಾನಾರತ್ನವಿಭೂಷಿತಂ ಮೃಗಮದ ಮೋದಾಂಕಿತಂ ಚಂದನಂ ಜಾತಿ ಚಂಪಕ ಬಿಲ್ವಪತ್ರರಚಿತಂ ಪುಷ್ಪಂ ಚ ಧೂಪಂ ತಥಾ ದೀಪಂ ದೇವದಯಾನಿಧೇ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ ಸೌವರ್ಣೇ ನವರತ್ನಖಂಡರಚಿತೆ ಪಾತ್ರೆ ಘೃತಂ ಪಾಯಸಂ ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ ರಂಭಾಫಲಂ ಪಾನಕಂ ಶಾಕಾನಾಮಯುತಂ ಜಲಂ ರುಚಿಕರಂ ಕರ್ಪೂರಖಂಡೋಜ್ವಲಂ ತಾಂಬೂಲಂ ಮನಸಾ ಮಯಾ ವಿರಚಿತಂ ಭಕ್ತ್ಯಾ ಪ್ರಭೋ ಸ್ವೀಕುರು. ಛತ್ರಂ ಚಾಮರಯೋರ್ಯುಗಂ ವ್ಯಜನಕಂ ಚಾದರ್ಶಕಂ ನಿರ್ಮಲಂ ವೀಣಾಭೇರಿ ಮೃದಂಗಕಾಹಲಕಲಾ ಗೀತಂ ಚ ನೃತ್ಯಂ ತದಾ ಸಾಷ್ಟಾಂಗಂ ಪ್ರಣತಿಸ್ತುತಿರ್ಬಹುವಿಧಾ ಹೇತತ್ ಸಮಸ್ತಂ ಮಯಾ ಸಂಕಲ್ಪೇನ ಸಮರ್ಪಿತಂ ತವ ವಿಭೋ ಪೂಜಾಂ ಗೃಹಾಣ ಪ್ರಭೋ. ಆತ್ಮಾ ತ್ವಂ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತದಖಿಲಂ ಶಂಭೋ ತವಾರಾಧನಂ. ಕರಚರಣಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾಪರಾಧಂ
विहितमविहितं वा सर्वमेतत् क्षमस्व। जय जय करुणाब्धे श्रीमहादेव शम्भो। इति श्रीमत्शङ्कराचार्यकृतं श्रीशिवमानसपूजास्तोत्रम्।